ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾವಿನಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಳೆ ಬರ್ತಾ ಇರತ್ತೆ, ಮೋಡ ಇರುತ್ತೆ. ಆವಾಗ ನಮಗೇನಾದರೂ ಊಟ ಮಾಡಬೇಕು ಅನ್ನಿಸ್ದಾಗ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ತೋತಾಪುರಿ ಮಾವಿನಕಾಯಿನ ತೊಳೆದು ಕುಕ್ಕರಲ್ಲಿ 3 ವಿಜಿಲ್ ತೊಗೊಂಡಿದ್ದೀನಿ. ಇದು ಹಾರಬೇಕು. ಇದು ಹಾರದ ಮೇಲೆ ಫುಲ್ಲು ಸಿಕ್ಕಾಪಟ್ಟೆ ಸುಡ್ತಾ ಇದೆ ನೋಡಿ. ಈಗ ಇದನ್ನ ಹೊರಗಡೆ ತೆಗೆದು ಇಟ್ಟು ಹಾರಲಿಕ್ಕೆ ಇಡೋಣ. ಹಾರದ ಮೇಲೆ ಅದನ್ನು ಒಳಗಡೆ ಇರೋ ಪಲ್ಪ್ ಮಾತ್ರ ತಗೊಳ್ಳೋಣ. ಆಲೂಗೆಡ್ಡೆ ಬೇಯಿಸ್ತೀವಲ್ಲ ಹಾಗೆ ಅದೇ ರೀತಿ ಮಾವಿನಕಾಯಿನ ಫುಲ್ಲು ಬೇಯಿಸ್ಕೊಬೇಕು. ಈಗ ನಾವು ಪುಡಿ ಮಾಡಲಿಕ್ಕೆ ಇದಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ ಖಾರಕ್ಕೆ ಅಂತ, ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಸ್ವಲ್ಪ ಮೆಣಸು ಮತ್ತು ಜೀರಿಗೆ, ಇದನ್ನು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳಿ. ನಾನು ಕುಟ್ಟಾಣಿಲಿ ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹರಿಯೋ ಕಲ್ಲಿಗೆ ಹಾಕ್ಕೊಂಡು ಎಲ್ಲ ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. ನೀರನ್ನು ಹಾಕಬಾರ್ದು, ನೀರು ಬಳಸಬಾರ್ದು, ಹಾಗೆ ಪುಡಿ ಮಾಡ್ಕೊಳ್ಳೋಣ. ಎಷ್ಟು ಗಮ್ ಅಂತ ಇತ್ತು ಗೊತ್ತಾ, ಅದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಗಂಟ್ಲು ನೋವು, ಜ್ವರ ಎಲ್ಲ ಬಂದಿದ್ದಾಗಂತೂ ಇದನ್ನು ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಇಷ್ಟು ಸಾಕು, ತುಂಬ ನೈಸಿಗೇನು ಬೇಡ. ಇವಾಗ ಇದು ಮಾವಿನಕಾಯಿ ಹಾರಿದೆ, ಈ ಥರ ಎಲ್ಲ ಆಗಿದೆಯಲ್ಲ, ಇದನ್ನು ಪಲ್ಪ್ ಮಾತ್ರ ಈ ಥರದ್ದು ತೊಗೊಳ್ಳೋಣ. ತುಂಬ ಚೆನ್ನಾಗಿ ಬೆಂದಿದೆ. ಅದೆಲ್ಲ ತೊಗೊಂಡು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಬಟ್ಲಿಗೆ ಹಾಕ್ಕೊಂಡು ಇದು ಒಂದು ಮಾವಿನಕಾಯಲ್ಲಿ ನನಗೆ ಇಷ್ಟು ಸಿಕ್ಕಿದೆ. ಇದ್ರ ಜೊತೆಗೆ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಕಿವುಚಿ ಇದು ಮಾವಿನಕಾಯ್ದು ಪಲ್ಪು ಮತ್ತು ಇದನ್ನು ಫುಲ್ಲು ಚೆನ್ನಾಗಿ ಕಿವುಚಿ ಕಲಿಸ್ಕೋಬೇಕು. ಟೊಮೊಟೊ ಮತ್ತು ಮಾವಿನಕಾಯ್ದು ಎರಡನ್ನೂ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಹುಣಸೆ ಹುಳಿ ಹಾಕ್ಕೊಳ್ಳೋಣ. ಹುಣಸೆ ಹಣ್ಣಂದು ಬಿಸಿನೀರಲ್ಲಿ ನೆನೆಸಿ ಹುಣಸೆ ಹಣ್ಣನ್ನು ಹುಳಿ ತಕ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ. ಇದ್ರ ಜೊತೆಗೆ ನಾವು ಇವಾಗ ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವು ಮೆಣಸು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆಗುತ್ತೆ. ಇದಕ್ಕೆ ನಾವು ಜಾಸ್ತಿ ಮಾಡ್ಕೋಬೇಕು, ಇದು ಗಟ್ಟಿಗಿದೆ. ಇದಕ್ಕೆ 2 ಲೋಟ ನೀರು ಹಾಕಿ ಜಾಸ್ತಿ ನೀರು ಮಾಡ್ಕೊತಾ ಇದ್ದೀನಿ. ಇಷ್ಟು ಮಾಡ್ಕೋಬೇಕು. ಇದನ್ನು ಸೈಡ್ಗಿಟ್ಟು ಈಗ ಇಲ್ಲಿ ಒಗ್ಗರಣೆಗೆ 1 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಕಾದ ನಂತರ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1-2 ಇಷ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಹಿಂಗು ಹಾಕಿದ್ರೇ ಚೆನ್ನಾಗಾಗೋದು, ಗಮ್ ಅನ್ನುತ್ತಾ ಇರುತ್ತೆ. ಹಾಗಾಗಿ ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಂಥ ಮಿಕ್ಸ್ಚರ್ನ ಫುಲ್ಲು ಹಾಕ್ಕೊಳ್ಳೋಣ. ಇದನ್ನ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ತುಂಬ ಹೊತ್ತೇನು ಬೇಕಾಗಿಲ್ಲ. ಕುದಿಬೇಕು, ಜಾಸ್ತಿ ಬೇಯಬೇಕು ಅನ್ನೋದೇನಿಲ್ಲ. ಮುಚ್ಕೊಳ್ಳೋಣ. ಇಷ್ಟು ಬಂದರೆ ಸಾಕು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಹಸಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದನ್ನು ಚೆನ್ನಾಗಿ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಆಫ್ ಮಾಡಿಬಿಡೋದು ಅಷ್ಟೇ. ಸ್ಟವ್ ಸಾಕು. ಇದು ಇಷ್ಟ ಆಗಿದೆ. ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಆಫ್ ಮಾಡ್ಕೊತಾ ಇದ್ದೀನಿ. ಇದಾಗಿದೆ. ತುಂಬ ಘಮ ಅಂತ ಇರುತ್ತೆ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಾಯಿತು. ಇದು ನೋಡಿ, ಬಿಸಿ ಅನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿಬಿಟ್ಟು ಹೇಳಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಘಮ ಘಮ ಅಂತಿದೆ. ಚೆನ್ನಾಗಿತ್ತು. ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.